Third question. The speaker says that Mercy is twice blessed. What does he mean by this? Or how do you interpret the poet's interpretation of Mercy as twice blessed? ಇಲ್ಲಿ ಸ್ಪೀಕರ್ ಏನ್ ಹೇಳ್ತಾಳೆ ಮರ್ಜಿ ಅನ್ನೋದು ಟ್ವೈಸ್ ಬ್ಲೆಸ್ಡ್, ಎರಡು ಸಲ ನಿಮ್ಗೆ ಬ್ಲೆಸ್ಸಿಂಗ್ಸ್ ಕೊಡುತ್ತೆ, ಆಶೀರ್ವಾದ ಕೊಡುತ್ತೆ, ಖುಷಿ ಕೊಡುತ್ತೆ. ಯಾಕೆ ಎರಡ್ ಸಲ ಅಂತ ಕೇಳಿದ್ದಾರೆ. ಅದೇ ರೀತಿ ಪೋರ್ಷಿಯಾ ಮೂಲಕ ಕವಿ ಯಾರು ಬರ್ದಿರೋದು ಇದನ್ನ? ಶೇಕ್ಸ್ಪಿಯರ್ ಅವ್ರು ಬರ್ದಿರೋದು, ವಿಲಿಯಂ ಶೇಕ್ಸ್ಪಿಯರ್ ಅಲ್ವಾ. ಸೊ ಅವರು ಹೇಗೆ ಮರ್ಜಿಯನ್ನ ಇಂಟರ್ಪ್ರಿಟ್ ಮಾಡ್ತಾರೆ, ಹೇಗೆ ಸೂಚಿಸ್ತಾರೆ, ಅದು ನಿಮಗೆ ಯಾವ ತರ ಟ್ವೈಸ್ ಬ್ಲೆಸ್ಡ್ ಅಂತ ಅನ್ಸುತ್ತೆ? ಎರಡು ಕ್ವಶನ್ಗೂ ಒಂದೇ ಆನ್ಸರ್ ನೋಡೋಣವಾ? ಸೊ ಆನ್ಸರ್ ಈಸ್ the speaker says mercy brings blessings in two ways. The person who shows mercy is blessed. The person who receives mercy is also blessed. Alva? So the speaker says that mercy brings blessings. ಎರಡು ರೀತಿಯಲ್ಲಿ, ಟೂ ವೇಸ್, ಎರಡು ರೀತಿಯಲ್ಲಿ ಬ್ಲೆಸ್ಸಿಂಗ್ಸ್ ಅನ್ನ ತರತ್ತೆ ಮರ್ಜಿ ಅನ್ನೋದು. ಹೇಗೆ ಎರಡು ರೀತಿಯಲ್ಲಿ? ಯಾವ ಎರಡು ರೀತಿ ಅಂದ್ರೆ, ದ ಪರ್ಸನ್ ಹೂ ಶೋಸ್ ಮರ್ಜಿ, ವ್ಯಕ್ತಿ ಯಾರು ಕರುಣೆಯನ್ನ ತೋರಿಸ್ತಾನೋ ಆತ ಕೂಡ ಬ್ಲೆಸ್ ಮಾಡಲ್ಪಡ್ತಾನೆ, ಆಶೀರ್ವದಿಸಲ್ಪಡ್ತಾನೆ. ಅದೇ ರೀತಿ ದ ಪರ್ಸನ್ ಹೂ ರಿಸೀವ್ಸ್ ಮರ್ಜಿ, ಯಾವ ವ್ಯಕ್ತಿ ದಯೆಯನ್ನ ಸ್ವೀಕರಿಸ್ತಾನೋ, ದಯೆಗೆ ಒಳಪಡ್ತಾನೋ, ಕರುಣೆಗೆ ಒಳಪಡ್ತಾನೋ ಆತ ಕೂಡ ಬ್ಲೆಸ್ಡ್ ಆಗಿರ್ತಾನೆ, ಆಶೀರ್ವದಿಸಲ್ಪಡ್ತಾನೆ. ಅಂದ್ರೆ ಖುಷಿ ಅನ್ನೋದು ಇಲ್ಲಿ ಅರ್ಥ. ಓಕೆ, ಸೊ ಇನ್ ದಿಸ್ ವೇ ಇಟ್ ಬ್ರಿಂಗ್ಸ್ ಬ್ಲೆಸ್ಸಿಂಗ್ಸ್ ಟ್ವೈಸ್. ಎರಡು ಸಲ ಆಯ್ತು. ಟ್ವೈಸ್ ಅಂತಂದ್ರೇನು? ಎರಡು ಸಲ. ಓಕೆ, shall I read it once? The speaker says that mercy brings blessings in two ways. The person who shows mercy is blessed. The person who receives mercy is also blessed. Okay.